ಸರ್ ನಮ್ಮೂರದೆಲ್ಲ ಲಿಸ್ಟ್ ರೆಡಿ ಆಗಿದೆ. ಆಗಿದೆ ಸರ್. ಈ 2 ಬ್ಯಾಗ್ದು ಆಡ್ ಆಗಿದೆ. ಅದನ್ನು ಆ್ಯಡ್ ಮಾಡಿದ್ದೀನಿ ಸರ್. ಎಷ್ಟಾಗಿದೆ ನೋಡಿ. ಒಂದು ನಿಮಿಷ ಸರ್. ಅಗಸ್ತ್ಯ, ಈ ಚಿಕ್ಕು ಎಲ್ಲಿ ಹೊಟ್ಟೋಗಿದ್ರಿ ನೀವು ಇಷ್ಟೊತ್ತು? ಲೇಡಿ ಶಾಪಿಂಗ್ ಮಾಡುವ ನನಗೇನು ಕೆಲಸ? ಅದು ಸರಿ ಬಿಡಿ. ಅಗಸ್ತ್ಯ, ಅದ್ರ ಜೊತೆ ಇದ್ರದ್ದು ಬಿಲ್ಲಿಂಗ್ ಮಾಡಿಸ್ಬಿಡಪ್ಪ. ಇದೇನು ಚಿಕ್ಕು ಸಪ್ರೇಟಾಗಿ? ಅನಿಕಾಗೆ ಸರ್ಪ್ರೈಸ್ ಗಿಫ್ಟು, ಅದಕ್ಕೆ ನಿನ್ನ ಜೊತೆ ಇರಲಿಲ್ಲ ನಾನು. ಅಲ್ಲ ಆದರೂ ಏನಪ್ಪ ಡೌಟು? ನಾನೇ ಪೇ ಮಾಡ್ತೀನಿ ಬಿಡು. ಏಯ್ ಚಿಕ್ಕು, ನೋ, ನಾನು ಆಗಲ್ಲ ಹೇಳಿದ್ದು. ನಾನು ಪೇ ಮಾಡ್ತೀನಿ, ನೀವು ಸುಮ್ಮನೆ ಇರಿ. ಸರ್ ಇದನ್ನು ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡಿ ಸರ್. ಅನಿಕಾಗೆ ಸರ್ಪ್ರೈಸ್ ಗಿಫ್ಟು, ಯಾರಿಗೂ ಹೇಳ್ಬೇಡ. ಚಿಕ್ಕು, ನಾನು ಯಾರಿಗೆ ಹೇಳಕ್ಕೆ ಹೋಗಲಿ? ಡೋಂಟ್ ವರಿ. ಕಾವೇರಿ, ಶಾಪಿಂಗ್ ಎಲ್ಲ ಆಯಿತು. ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಆಮೇಲೆ ನೀವಿಬ್ರು ಊರಿಗೆ ಹೋಗ್ದಿರಂತೆ. ಏ ಕಾವೇರಿ, ನೀನ್ ಯಾಕೆ ಮತ್ತೆ ಬಂದೆ? ನನಗೆ ಮಾನ ಮರ್ಯಾದೆ ಇಲ್ವಾ? ವೃಂದ, ನಾನೇ ಅವಳ ಕರ್ಕೊಂಡು ಬಂದಿದ್ದು. ಕರೆದ ತಕ್ಷಣ ಬಂದ್ಬಿಡ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಬೇಕಂದ್ರೆ ಊಟ ದುಡ್ಡು ನಾನು ಕೊಡ್ತೀನಿ. ಬೇರೆಲ್ಲಾದ್ರೂ ಊಟ ಮಾಡ್ಕೊಂಡು ಊರಿನ ಬಸ್ ಹತ್ತೋ. ಅನಿಕಾ, ಮಾತು ಅತಿ ಆಗ್ತಿದೆ. ಅಜ್ಜಿ, ನಾವು ಊಟಕ್ಕೆ ಬರಲ್ಲ, ನೀವೆಲ್ಲ ಹೊರಡಿ. ಒಳ್ಳೇದು, ಅವಳೇ ಹೇಳಾಯ್ತಲ್ಲ, ಇನ್ನೇನೆಲ್ಲರೂ ನೋಡ್ಕೊಂಡು ನಿಂತಿದ್ದೀರಾ. ಬನ್ನಿ. ಬಿಟ್ಟಿ ಸ್ಟೇ, ಬಿಟ್ಟಿ ಊಟ, ಕೈಗೊದ್ ಕೆಲಸ ಅಂತ ಸಿಕ್ಕಿದ್ರೆ ಯಾರು ಎಲ್ಲಿಗೆ ಬೇಕಾದ್ರೂ ಬಂದ್ಬಿಡ್ತಾರೆ. ಅನಿಕಾ, ಹಾಗೆಲ್ಲ ಊಟದ ವಿಷಯಕ್ಕೆ ಅವಮಾನ ಮಾಡಬಾರ್ದು. ಊಟ ಮಾಡ್ತಾ ಇರೋ ಸಮಯದಲ್ಲಿ ಯಮ ಬಂದ್ರೆ ಅವನು ಕೂಡ ಊಟ ಮುಗಿಸ್ಲಿ ಅಂತ ಕಾಯ್ತಾನಂತೆ. ಅಂಥದ್ರಲ್ಲಿ ಬ್ರಹ್ಮಾವರ ಮನೆ ತಂದವರು ಒಂದು ಊಟಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತೀಯ ನೀನು? ಡ್ಯಾಡ್, ನಾನೇನು ಊಟಕ್ಕೆ ಅವಮಾನ ಮಾಡ್ತಿಲ್ಲ. ಬ್ರಹ್ಮ ಅವ್ರ ಫ್ಯಾಮಿಲಿ ಆಗಿರೋದಕ್ಕೇನೆ ದುಡ್ಡು ಕೊಡ್ತೀನಿ, ಹೊರಗಡೆ ಊಟ ಮಾಡು ಅಂತ ಹೇಳ್ತಿರೋದು. ನಮ್ಮ ಜೊತೆ ಬರಬೇಡ ಅಂತ ಹೇಳಿದ್ರೆ ಅದು ಅವಮಾನನಾ? ಮಾವ, ಒಂದು ನಿಮಿಷ. ಅನಿಕಾ, ಪ್ಲೀಸ್ ರಿಲ್ಯಾಕ್ಸ್. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ಯಾ? ಅಜ್ಜಿ ಮಾವ ಹೇಳ್ತಾರೋ ನಿಜಾನೇ. ಹಾಗೆಲ್ಲ ಯಾರನ್ನೂ ಸುಮ್ಮನೆ ಅವಮಾನ ಮಾಡಬಾರ್ದು. ಅಜ್ಜಿ ಮಾವ, ಸಾರಿ, ನೀವು ಊಟಕ್ಕೆ ಕರ್ಕೊಂಬನ್ನಿ. ಕಾವೇರಿ ಬಾ, ಆಮೇಲೆ ನಾವೇ ನಿಮ್ಮನ್ನ ಬಸ್ ಹತ್ತಿಸ್ತೀವಿ. ಬೇಡ ಅಜ್ಜಿ, ನಾನು ಆಗ್ಲೇ ಹೇಳಿದ್ನಲ್ಲ, ನಾವು ಊಟಕ್ಕೆ ಮನೆಗೆ ಹೋಗ್ತೀವಿ. ಅಕ್ಕ, ಹಂಗಾದ್ರೆ ತುಂಬಾ ಹಸಿವಾಗ್ತಾ ಇದೆ. ಗುಂಡ, ನಿನಗೆ ಆಮೇಲೆ ಏನ್ ಬೇಕೋ ಅದನ್ನ ಕೊಡಿಸ್ತೀನಿ ಕಣೋ. ಕಾವೇರಿ, ಎಲ್ಲೋ ಹೋಗಿ ನೀವಿಬ್ರು ಯಾಕೆ ಸಪ್ರೇಟ್ ಆಗಿ ತಿನ್ಬೇಕು? ಹೇಗೂ ನಾವೆಲ್ಲರೂ ಊಟಕ್ಕೆ ಹೊರಟಿದ್ದೀವಿ, ನೀವು ಬನ್ನಿ, ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿ. ಅಷ್ಟಕ್ಕೂ ನೀವೇನ್ ಬೇರೆಯವ್ರೇನ? ಡ್ಯಾಡ್, ಇವಳು ಎದುರುಗಡೆ ನಾವೆಲ್ಲ ಬೇರೆಯವ್ರ ತರ ಕಾಣಿಸ್ತಾ ಇದೀವಲ್ಲ. ಇವಳು ಬಂದ್ರೆ ನಾನಂತೂ ಬರಲ್ಲ. ನೀವೇ ಹೋಗಿ ಊಟ ಮಾಡಿ. ನನ್ನ ಮಗಳು ಬರ್ಲಿಲ್ಲ ಅಂದ್ರೆ ನಾನು ಬರಲ್ಲ. ಅಜ್ಜಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನಿಂದಾಗಿ ಅಂಗಡಿಲಿ ಜಗಳ ಆಗೋದು ಬೇಡ. ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ. ಏನ್ ನೋಡ್ತಿದ್ಯಾ? ನಿನ್ನಿಂದಾನೇ ಎಷ್ಟೆಲ್ಲ ಆಗ್ತಾ ಇರೋದು. ಬರುವಾಗ ಎಷ್ಟೊಂದು ಜಾಲಿಯಾಗಿ ಬಂದ್ವಿ. ನೀನ್ ಬಂದಿದ್ದು ನಮ್ ಹ್ಯಾಪಿನೆಸ್ ಎಲ್ಲ ಕೊಚ್ಕೊಂಡೋಯ್ತು. ಏನ್ ಜನ್ಮನೇ ನಿಂದು? ಬಂದ್ ಕಡೆ ಎಲ್ರು ನಿಮ್ದಿ ಹಾಳು ಮಾಡಿ ತಮಾಷೆ ನೋಡ್ತೀಯಾ? ಅನಿಕಾ, ಅಂಬಿಕಾ, ಅತಿ ಆಗ್ತಿದೆ. ಯಾಕೆ ಈ ತರ ಬಿಹೇವ್ ಮಾಡ್ತಿದ್ದೀರಾ ನೀವಿಬ್ರು? ಬಾವಾ, ನೋಡಿ ಬಾಬಾ, ಅಕ್ಕಂಗೆ ಎಲ್ಲಾರು ಹೇಗ್ ಬೈತಾ ಇದಾರೆ ಅಂತ. ನಾನು ಮನೆಗೆ ಹೋಗಿ ಹೇಳ್ತೀನಿ, ಅಕ್ಕ ಈ ತರ ಅಳ್ಬಾರ್ದು, ಯಾರು ಅಕ್ಕಂಗೆ ಈ ತರ ಬೈಬಾರ್ದು. ಏಯ್, ನೀನ್ ಯಾರೋ ನನ್ನ ಅಗಸ್ತಿನ ಬಾವ ಅನ್ನೋದಕ್ಕೆ? ಕಾವೇರಿ ಎಲ್ರಿಗೂ ಏನಾದ್ರೂ ಒಂದ್ ಹೇಳಿರ್ತಾಳೆ. ಅಕ್ಕ ಅಂತೆ, ಬಾವ ಅಂತೆ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಗಸ್ತ್ಯ,
ನೀನೇನಾದ್ರೂ ಕಾವೇರಿ ಪರ ವಹಿಸ್ಕೊಂಡು ಮಾತಾಡೋದಾದ್ರೆ ಮಾತಾಡ್ಲೇಬೇಡ. ನಾನಂತೂ ಇವಳು ಊಟಕ್ಕೆ ಬಂದ್ರೆ ಬರಲ್ಲ. ನನಗೂ ಎಲ್ಲಾನು ಸಹಿಸ್ಕೊಂಡು ಸಾಕಾಗೋಗಿದೆ. ಐ ಕಾಂಟ್ ಟಾಲರೇಟ್ ಹರ್ ಎನಿಮೋರ್. ನೀವೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಮನೆಗೆ ಹೋಗ್ತೀನಿ ಅಷ್ಟೇ. ಸೆಸ್ ಕಾವೇರಿ, ಯಾರಿಗೆ ಕರೆದಿದ್ದು ನಿಮ್ಗೆ ಇಲ್ಲಿಗೆ ಬನ್ನಿ ಅಂತ? ಸುಮ್ಮನೆ ಇಲ್ಲಿ ಬಂದು ಎಲ್ಲಾರ ನೆಮ್ಮದಿನೂ ಹಾಳು ಮಾಡ್ತಿರಲ್ಲ. ಮೊದಲು ಇಲ್ಲಿಂದ ಹೊರಡಿ, ನೀವು ಹೊರಡ್ರಿ ಪ್ಲೀಸ್. ಯಾರ ಶಾಪ ಇದು, ಯಾರ ಲೋಪ ಇದು, ಯಾರದೋ ಸ್ವಾರ್ಥಕ್ಕೆ ಯಾರೋ ಬಲಿಯಾದರು. ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೊರಡ್ರಿ. ಏನು ಅಗಸ್ತ್ಯ ಇವೆಲ್ಲ? ಡ್ಯಾಡ್, ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಸಿಸ್ ನೋಡಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳ. ಇವ್ರು ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ಪಕ್ಕದಲ್ಲಿ ಹೋಟೆಲ್ ಇದೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ ನೀವು. ಮತ್ತೆ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ನಿಂತ್ಕೋಬೇಡಿ. ಬನ್ನಿ ಬನ್ನಿ. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ, ನೀ ಹೇಳು, ನೀ ಕೇಳು, ಇದು ನ್ಯಾಯವೇ? ಒಂದಾಗಿಸೋನು ಬೇರಾಗಿಸೋನು ಎಲ್ಲಾನು ನೀನಲ್ಲವೇ? ಆದ್ರೂ ಇವರೆಲ್ಲ ಕಾವೇರಿ ನಡೆಸ್ಕೋತಿರೋ ರೀತಿ ನೋಡಿದ್ರೆ ವಿಪರೀತ ಬೇಜಾರಾಗುತ್ತೆ. ಹೌದು ಅಂಬಿಕಾ, ಕೊನೆ ಪಕ್ಷ ಅವಳೊಂದು ಹೆಣ್ಣು ಅನ್ನೋ ಒಂದು ಗೌರವದಿಂದ ನಡ್ಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಬ್ರಹ್ಮಾವರ್ಮನೆ ಸೊಸೆಯಾಗಿ ಏನ್ ಪ್ರಯೋಜನ ಹೇಳು? ನಿನಗೆ ಒಂದು ಸ್ವಲ್ಪನೂ ಏನು ಅನ್ನಿಸ್ಲಿಲ್ವಾ? ಅತ್ತೆ, ಅವಳೇ ನಮ್ಮ ಮನೆ ಕಂಟಕ ಆಗಿರೋವಾಗ ನಾನ್ಯಾಕೆ ಅವಳು ಮರ್ಯಾದೆ ಕೊಡಬೇಕು? ಇವತ್ತು ನನ್ನ ಮಗ ಅದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ನಡ್ಕೊಂಡಿದ್ದಾನೆ. ನೋಡ್ದ್ಯಾ ಅಗಸ್ತ್ಯ, ನಿನ್ನಮ್ಮ ನಿನ್ನ ಬಗ್ಗೆ ಖುಷಿಯಾಗಿದ್ದಾಳೆ. ಈಗ ಸಮಾಧಾನ ಆಯ್ತಾ ನಿನಗೆ? ಯಾಕಜ್ಜಿ ಆಗ ಹೇಳ್ತಿದ್ದೀರಾ? ಆ ಕಾವೇರಿ ಯಾಕೆ ನಾವೆಲ್ಲೋದ್ರೂ ಅಲ್ಲಿಗೆ ಮಧ್ಯ ಬರಬೇಕು? ಅವಳು ಕಾಟ ಬೇಡ ಅಂತ ತಾನೇ ನಾವು ಊರುಗಳನ್ನ ಕಳ್ಸಿರೋದು. ಎಲ್ಲಿ ಹೋದ್ರು ಅಲ್ಲಿ ಬಂದು ನೆಮ್ಮದಿ ಹಾಳು ಮಾಡ್ತಾಳೆ. ಬ್ರೋ ಮತ್ತೆ ಅದಕ್ಕೆ ಮದುವೆ ಶಾಪಿಂಗ್ ಅಂತ ಬಂದ್ರು. ನಾನು ಅಗಸ್ತ್ಯ ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಅವಳು ಅಲ್ಲೇ ಕಬಾಬ್ ಮೇ ಹಡ್ಡಿ ಅನ್ನೋ ಹಾಗೆ ಅಲ್ಲೂ ಮಧ್ಯ ಬಂದು ನಮ್ಮ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಐ ಜಸ್ಟ್ ಹೇಟ್ ಹರ್, ರಿಯಲಿ ಹೇಟ್ ಹರ್. ವೃಂದಾ, ಯಾರ ಮುಂದೆ ಮಾತಾಡ್ತಾ ಇದೆಯಾ ಅನ್ನೋದು ಗೊತ್ತಿದ್ಯಾ ನಿನಗೆ? ವೃಂದ, ಈಗೇನು ಅಗಸ್ತ್ಯನೂ ಅವಳಿಗೆ ಸರಿಯಾಗಿ ಮರ್ಯಾದೆ ಮಾಡಿ ಕಳಿಸ್ದ ತಾನೆ? ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ರೀ ಕಾವೇರಿ, ಯಾರೀ ಕರೆದಿದ್ದು ನಿಮ್ಗೆ ಇಲ್ಲಿಗೆ ಬನ್ನಿ ಅಂತ? ಸುಮ್ಮನೆ ಇಲ್ಲಿ ಬಂದು ಎಲ್ಲಾರ ನೆಮ್ಮದಿನೂ ಹಾಳು ಮಾಡ್ತಿರಲ್ಲ. ಮೊದಲು ಇಲ್ಲಿಂದ ಹೊರಡಿ ನೀವು. ಡ್ಯಾಡ್, ಒಮ್ಮೆ ಸದ್ಯದ ಸಿಚುವೇಶನ್ನಲ್ಲಿ ನನಗೆ ಎಲ್ಲಕ್ಕಿಂತ ಸಿಸ್ ಮದುವೆನೇ ಇಂಪಾರ್ಟೆಂಟ್. ಸಿಸ್ ಮದುವೆ ಚೆನ್ನಾಗಾಗಬೇಕು, ದಟ್ಸ್ ಇಟ್. ಹಾಗಂತ ಕಾವೇರಿ ಮನ್ಸು ನೋಯಿಸೋದು ಎಷ್ಟೋ ಸರಿ. ಶಶಿ, ನನ್ನ ಮಗನ ಮೇಲೆ ಒತ್ತಡ ಹೇರಬೇಡಿ. ಏನೋ ಅಪರೂಪಕ್ಕೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾನೆ. ಹಲೋ ಅಂಬಿಕಾ, ಅವನು ನಿನಗೆ ಒಬ್ಬನಿಗೆ ಮಗ ಅಲ್ಲ, ನನಗೂ ಮಗ. ನಿನಗೆ ಅವನ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ, ನೆನಪಿರ್ಲಿ. ಪಾಪ ಕಾವೇರಿ ಅದೆಷ್ಟು ನೊಂದುಕೊಂಡು ಹೋದ್ಲು. ಬೇರೆ ಎಲ್ಲರೂ
ಅವಾಗವಾಗ ಅವಳನ್ನ ಅವಮಾನ ಮಾಡ್ತಾನೆ ಇರ್ತಾರೆ. ಆದ್ರೆ ಅಗಸ್ತ್ಯ ಹಾಗೆಲ್ಲ ಹೇಳಿದ್ದಕ್ಕೆ ಅವಳ ಮನ್ಸಿಗೆ ಅದೆಷ್ಟು ಕಷ್ಟ ಆಗಿರಬಹುದು. ಅಂಬಿಕಾ, ಬರ್ತಾ ಬರ್ತಾ ನಿನ್ ಮನಸ್ಸು ತುಂಬಾ ಕ್ರೂರಿ ಆಗ್ತಿದೆ. ಪಬ್ಲಿಕ್ ಅಲ್ಲಿ ಅವಳನ್ನ ಅಷ್ಟು ಅವಮಾನ ಮಾಡ್ದಿಯಲ್ಲ. ಅತ್ತೆ, ಯಾರಿಗೇನ್ ಸಿಗ್ಬೇಕೋ ಅದನ್ನೇ ಕೊಡ್ಬೇಕು ತಾನೆ. ಕರೆಕ್ಟು. ಮತ್ತೆ ಅವಳಿಗೆ ಏನ್ ಸಿಗಬೇಕೋ ಅದು ಅವಳು ಸಿಗಬೇಕು ತಾನೆ. ಎಲ್ಲ ವಿಷಯ ಗೊತ್ತಿದ್ದು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ನೀನು. ಡ್ಯಾಡ್ ಪ್ಲೀಸ್, ನೀವೆಲ್ಲ ಜಗಳ ಮಾಡ್ಕೋಬೇಡಿ, ದಯವಿಟ್ಟು ಸುಮ್ಮನೆ ಇರಿ ಪ್ಲೀಸ್. ಅಲ್ಲ ಮಾವ, ನೀವ್ ಯಾಕೆ ಯಾವಾಗ್ಲೂ ಆ ಕಾವೇರಿ ಪರವಾಗಿ ಮಾತಾಡ್ತೀರಾ? ನಿಮ್ ಮಗ್ಳಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಆದ್ರೆ ನೀವು ಅಜ್ಜಿ ಯಾವಾಗ್ಲೂ ಅವಳನ್ನೇ ವಹಿಸ್ಕೊಳ್ತೀರಾ. ಅದ್ ಏನ್ ಜನ ಇರ್ತಾರೋ, ಬಿಟ್ಟಿಯಾಗಿ ಬೇರೆಯವ್ರ ಮನೆಯಲ್ಲಿ ಇರೋದಲ್ದೆ ಅಲ್ಲಿರೋ ಜನಗಳನ್ನೂ ಬುಟ್ಟಿಗೆ ಹಾಕೋಬಿಡ್ತಾರೆ. ದಟಿ ಫೆಲೋಸ್. ಅಗಸ್ತ್ಯ, ಪ್ಲೀಸ್ ಹೊರಡು. ನೀನೇನು ಮಾತಾಡ್ಬೇಡ, ಹೊರಡು.